ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿಗೆ ಬಂದಿದ್ದೀವಿ. ಇವತ್ತಿನ ಕಂತಿನಲ್ಲಿ ನಮಗೆ ಶುಂಠಿಯ ಬೆಳೆಯ ಕುರಿತು ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಸಿದ್ದಪ್ಪ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಶುಂಠಿ ಬೆಳೆಯಲ್ಲಿ ವಾಣಿಜ್ಯಿಕವಾಗಿ ಯಾವ ತಳಿಗಳು ನಮ್ಮ ರೈತರಲ್ಲಿ ಪ್ರಚಲಿತದಲ್ಲಿದ್ದಾವೆ, ಅದರ ಜೊತೆಗೆ ನಮ್ಮ ಸಂಶೋಧನಾ ಸಂಸ್ಥೆಗಳಿಂದ ಯಾವ್ಯಾವ ಇನ್ನೂ ಹೊಸ ತಳಿಗಳು ಬಿಡುಗಡೆ ಆಗಿದ್ದಾವೆ, ಮತ್ತು ಈ ಶುಂಠಿ ಬೆಳೆಯಲ್ಲಿ ಅನುಸರಿಸಬೇಕಾದ ಬೇಸಾಯ ಕ್ರಮಗಳೇನು, ಅದರಲ್ಲಿ ರೋಗ ಕೀಟಗಳು ಏನು ಬರ್ತವೆ, ಯಾವ್ಯಾವ ಸಮಯಕ್ಕೆ ಯಾವ್ಯಾವೆಲ್ಲ ಬೇಸಾಯ ಕ್ರಮಗಳನ್ನು ಮಾಡಬೇಕು, ಎಷ್ಟು ಇಳುವರಿಯ ಬರುತ್ತೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಎಲ್ಲ ರೈತ ಬಂಧು ನಮಸ್ಕಾರ. ಸೊ ಇದನ್ನು ಶುಂಠಿ ಬೆಳೆಯನ್ನು ವೈಜ್ಞಾನಿಕವಾಗಿ ಬೆಳೆದು ಉತ್ಪಾದಕತೆನ ಯಾವ ಥರ ಹೆಚ್ಚಿಸೋದು ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ನಮ್ಮ ಒಂದು ಶುಂಠಿ ಬೆಳೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಣಿಜ್ಯ ಬೆಳೆಯಾಗಿ ಕೆಲವು ಭಾಗದಲ್ಲಿ ರೈತರು ಬೆಳೀತಾ ಇದ್ದಾರೆ. ಉದಾಹರಣೆಗೆ ಹಾಸನದಿಂದ ಹಿಡಿದು ಬೀದರು, ಚಾಮರಾಜನಗರ, ಚಿತ್ರದುರ್ಗ ಜಿಲ್ಲೆ ಅಥವಾ ನಮ್ಮ ಮೈಸೂರು ಜಿಲ್ಲೆ ಯಥೇಚ್ಛವಾಗಿ ರೈತರು ಬೆಳೀತಾ ಇದ್ದಾರೆ. ಉದ್ದೇಶ ಇಷ್ಟೇ, ಯಾವುದೇ ಒಂದು ಶುಂಠಿ ಬೆಳೆಯನ್ನು ಬೆಳಿಬೇಕಾದ್ರೆ ರೈತರು ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಥವಾ ಹೊಸ ಹೊಸ ತಳಿಗಳನ್ನು ಅದನ್ನು ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡೋದ್ರಲ್ಲಿ ಸೊ ಎಲ್ಲನೂ ಅಳವಡಿಸ್ಕೊಂಡಾಗ ಮಾತ್ರ ನಾವು ಶುಂಠಿನ ಉತ್ಪಾದಕತೆನ ಜಾಸ್ತಿ ಮಾಡ್ಬೋದಾಗಿದೆ. ಉದಾಹರಣೆಗೆ ನಮ್ಮ ಒಂದು ಶುಂಠಿ ಬೆಳೆಯನ್ನು ಬೆಳಿಬೇಕಾದ್ರೆ ಮಣ್ಣು ಭಾಳ ಮುಖ್ಯ. ಎಲ್ಲ ರೈತ ಬಂದವರು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಮಾತ್ರ ನಾವು ಪೋಷಕಾಂಶಗಳನ್ನು ಭೂಮಿಗೆ ಹಾಕಬೇಕಾಗುತ್ತೆ. ಏಕೆಂದರೆ ಎಲ್ಲ ಒಂದು ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಅಥವಾ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯಲ್ಲಿ ನಿಮಗೆ ಮಣ್ಣು ಪರೀಕ್ಷೆ ಕೇಂದ್ರಗಳಿರ್ತವೆ. ಆ ಮಣ್ಣು ಪರೀಕ್ಷೆ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಮಣ್ಣಿನ ಪರೀಕ್ಷೆನ ಒಳಪಡಿಸ್ಕೊಂಡು ಆಧಾರದ ಮೇಲೆ ನಾವು ಪೋಷಕಾಂಶನ ಹಾಕಿ ಶುಂಠಿನ ಬೆಳೆದಿದ್ದೇ ಆದಲ್ಲಿ ಸೊ ಖಂಡಿತವಾಗಿ ನಮಗೆ ಲಾಭ ಜಾಸ್ತಿ ಆಗುತ್ತೆ. ಏಕೆಂದರೆ ಕೆಲವು ಭಾಗದಲ್ಲಿ ಕ್ಷಾರಿಕ ಮಣ್ಣಿರ್ತದೆ, ಕೆಲವು ಭಾಗದಲ್ಲಿ ಆಮ್ಲೀಯ ಮಣ್ಣಿರ್ತದೆ. ಸೊ ಅದಕ್ಕೆ ಅನುಗುಣವಾಗಿ ನಿಮ್ಮ ಹತ್ತಿರದ ಒಂದು ವಿಜ್ಞಾನಿಗಳ ಜೊತೆ ಸಂಪರ್ಕ ಮಾಡಿ ಅದರ ಶಿಫಾರಸು ಆಧಾರದ ಮೇಲೆ ನಾವು ಮಣ್ಣಿಗೆ ಸೇರಿಸಿದ್ದೇ ಆದಲ್ಲಿ ಪೋಷಕಾಂಶಗಳನ್ನು ನಮಗೆ ಲಾಭ ಜಾಸ್ತಿ ಆಗುತ್ತೆ. ಸೊ ಮೊದಲನೇದಾಗಿ ಯಾವ ಥರ ನಾವು ಭೂಮಿನ ತಯಾರು ಮಾಡ್ಕೋಬೇಕು ಭಾಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಚೆನ್ನಾಗಿ ಉಳುಮೆ ಮಾಡಬೇಕು. ಅಂದರೆ ಬೇಸಿಗೆ ಕಾಲದಲ್ಲಿ, ಯಾಕೆಂದರೆ ಒಂದು ಶುಂಠಿ ಬೆಳೆನ ಕೆಲವು ಭಾಗದಲ್ಲಿ ಮಳೆಯಾಶ್ರಿತಕ್ಕೆ ಬೆಳೀತಾರೆ, ಕೆಲವು ಭಾಗದಲ್ಲಿ ನೀರಾವರಿ ಬೆಳೆಯಾಗಿ ಬೆಳೀತಾ ಇದ್ದಾರೆ. ನೀರಾವರಿ ಬೆಳಿಬೇಕಾದ್ರೆ ನಾವು ಮಾರ್ಚ್ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲಿ ನಾವು ನಾಟಿಗೆ ಬಿತ್ತನೆಗಳನ್ನು ಉಪಯೋಗ ಮಾಡ್ತೀವಿ. ಅದೇ ಕೆಲವು ಭಾಗದಲ್ಲಿ ಕೇರಳ ಅಂತ ಪ್ರದೇಶದಲ್ಲಿ ಜೂನ್ ಜುಲೈ ತಿಂಗಳಲ್ಲೂ ಕೂಡ ನಾಟಿ ಮಾಡ್ತಾರೆ. ಏಕೆಂದರೆ ನಮಗೇನಾಗುತ್ತೆ, ರೋಗ ಮತ್ತು ಕೀಟನ ಕಡಿಮೆ ಮಾಡಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಬೆಳೆಯಾಗಿ ಬೆಳೆದಾಗ ಸೊ ಖಂಡಿತವಾಗಿ ಮಾರ್ಚ್ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲಿ ನಾವು ಬಿತ್ತನೆ ಗೆಡ್ಡೆಗಳನ್ನು ನಮ್ಮ ಭೂಮಿಗೆ ನಾಟಿ ಮಾಡಿದಾಗ ಸ್ವಲ್ಪ ಶಲ್ಕ ಕೀಟಗಳು, ಗೆಡ್ಡೆ ಕೊಳೆ ರೋಗಗಳನ್ನು ನಾವು ಹತೋಟಿ ಮಾಡ್ಬೋದು. ಚೆನ್ನಾಗಿ 4-5 ಬಾರಿ ಉಳುಮೆ ಮಾಡಬೇಕು. ಉಳುಮೆ ಮಾಡಾದ್ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ತ್ಯಾಜ್ಯ ವಸ್ತುಗಳಾಗಿರ್ಬೋದು ಅಥವಾ ಕೆಲವು ಭಾಗದಲ್ಲಿ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಅಥವಾ ಜೈವಿಕ ಗೊಬ್ಬರಗಳು, ಯಾಕೆಂದರೆ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಅಜಿಟೋಬ್ಯಾಕ್ಟರ್ ಇವೆಲ್ಲ ನಾವು ಮಣ್ಣಿಗೆ ಸೇರಿಸಿದಾಗ ಸೊ ಖಂಡಿತವಾಗಿ ನಮ್ಮ ಮಣ್ಣಲ್ಲಿ ಸಾವಯವ ಅಂಶ ಜಾಸ್ತಿ ಆಗುತ್ತೆ. ಯಾಕೆ ಒಂದು ಶುಂಠಿ ಬೆಳೆ ಚೆನ್ನಾಗಿ ಪೋಷಕಾಂಶಗಳನ್ನು ಹೀರ್ಕೊಳ್ಳೋಂಥ ಬೆಳೆ. ಸೊ ನೀರು ಪೋಷಕಾಂಶ ಭಾಳ ಅತ್ಯಗತ್ಯ. ಸೊ ಆ ನಿಟ್ಟಿನಲ್ಲಿ ಹೆಚ್ಚಾಗಿ ನೀವು ಪೋಷಕಾಂಶಗಳನ್ನು ಹಾಕ್ತಿರೋ ಅಷ್ಟು ನಮಗೆ ಇಳುವರಿ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಭೂಮಿನ ಚೆನ್ನಾಗಿ ತಯಾರು ಮಾಡ್ಕೊಂಡು ಆ ತಯಾರು ಮಾಡಿದ ಒಂದು ಭೂಮಿಗೆ ಏರು ಮಡಿಗಳನ್ನು ಮಾಡ್ಕೋಬೇಕು. ಯಾವತ್ತೂ ಒಂದು ನಾವು ಶುಂಠಿ ಅಥವಾ ಅರಿಶಿನ ಬೆಳೆಗಳನ್ನು ಬೆಳಿಬೇಕಾದ್ರೆ ಏರು ಮಡಿ ಪದ್ಧತಿಯಲ್ಲಿ ಮಡಿಗಳನ್ನು ಎತ್ತರದಲ್ಲಿ ನಾವು ಹಾಕಬೇಕಾಗುತ್ತೆ. ಉದಾಹರಣೆಗೆ ನಾವು ಅಗಲವಾಗಿ ಒಂದು 4 ಅಡಿ ಅಗಲ, ಸೊ ಎತ್ತರ ಒಂದು ಅರ್ಧ ಅಡಿಯಿಂದ 3/4 ಅಡಿ ಎತ್ತರ, ಸೊ ಉದ್ದಕ್ಕೆ ರೈತರಿಗೆ ಅನುಕೂಲ ತಕ್ಕಂತೆ ಉದ್ದದ ಒಂದು ಮಡಿಗಳನ್ನು ತಯಾರು ಮಾಡ್ಕೊಂಡು ನಾವು ಅದಕ್ಕೆ ಕೊಳ್ತಂಥ ನಾರಿನ ಪುಡಿ ಆಗಿರ್ಬೋದು ಅಥವಾ ಕೆಲವು ಭಾಗದಲ್ಲಿ ಬೇವಿನ ಹಿಂಡಿ ಅಥವಾ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಎರೆಹುಳು ಗೊಬ್ಬರ, ಜೈವಿಕ ಗೊಬ್ಬರಗಳನ್ನು ನಾವು ಹಾಕಬೇಕಾಗತ್ತೆ. ಸೊ ಅದಾದಮೇಲೆ ನೀವು ಏನು ಮಾಡಬೇಕು, ಬಿತ್ತನೆ ಉಪಚಾರ ಭಾಳ ಮುಖ್ಯ, ಬೀಜೋಪಚಾರ ಅಂತ ಹೇಳ್ತೀವಿ. ಏಕೆಂದರೆ ನಾವು ಕೆಲವು ಭಾಗದಲ್ಲಿ ರೈತರು ಹೊಸ ಹೊಸ ತಳಿಗಳನ್ನು ಬೆಳೀತಾ ಇದ್ದಾರೆ. ಸೊ ತಳಿಗಳನ್ನು ನಾವು ಮೊದಲೇ ಗುರುತು ಮಾಡ್ಕೋಬೇಕು. ಪ್ರಗತಿಪರ ರೈತರಿಂದ ಮೊದಲೇ ಗುರುತು ಮಾಡ್ಕೊಂಡು 6-7 ತಿಂಗಳಲ್ಲೇ ಹಿಂದೆಯೇ ಮೊದಲೇ ಗುರುತು ಮಾಡ್ಕೊಂಡು ಸೊ ಆ ಒಂದು ತಾಕಿಗೆ ನಿಮಗೆ ರೋಗ ಅಥವಾ ಕೀಟ ಮುಕ್ತವಾಗಿದೆಯಾ ಅಥವಾ ಒಳ್ಳೆ ಇಳುವರಿ ಕೊಡುತ್ತಾ, ಸೊ ಅದನ್ನೆಲ್ಲ ಗಮನಿಸ್ಕೊಂಡು ರೈತ ಬಂದವರು ನೀವು ಆ ಬಿತ್ತನೆನ ಒಂದು ಪ್ರಗತಿಪರ ರೈತರಿಂದ ನೀವು ಖರೀದಿ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನಾವು ಬೀಜೋಪಚಾರ ಭಾಳ ಮುಖ್ಯ ಆಗುತ್ತೆ. ಆ ಬೀಜೋಪಚಾರಕ್ಕೆ ಏನೇನೋ ಔಷಧಿಗಳನ್ನು ಹಾಕಬೇಕು. ಸೊ ಕೆಲವು ಭಾಗದಲ್ಲಿ ವಿಧಾನ ಭಾಳ ಮುಖ್ಯ.
ಸೊ ರೈತ ಬಾಂಧವರು ನೀವು ಮೆಟಲಾಕ್ಸಿಲ್ MZ ಅಂತ ಒಂದು ಶಿಲೀಂಧ್ರನಾಶಕ ಸಿಗುತ್ತೆ, ಸೊ ಅದನ್ನು 2 ಗ್ರಾಮು, ಅಥವಾ ಕ್ವಿನಾಲ್ಫಾಸ್ ಅಂತ ಅದು ಒಂದು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಅಥವಾ ಅದು ಕ್ವಿನಾಲ್ಫಾಸ್ ಸಿಗಲಿಲ್ಲ ಅಂದರೆ ಕ್ಲೋರಿಪರಿಪಾಸು 2 ರಿಂದ 2.5 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಬ್ಯಾಕ್ಟೀರಿಯಾ ನಾಶಕ ಸ್ಟೆಪ್ಟೋಸೈಕ್ಲಿನ್ ಅಂತ ಹೇಳ್ತೀವಿ ಅದು 1 ಗ್ರಾಮು ಪ್ರತಿ ಲೀಟರ್ ನೀರಿಗೆ, ಸೊ ಮತ್ತು ಬ್ಲೀಚಿಂಗ್ ಪೌಡರು 1 ಗ್ರಾಮು ಪ್ರತಿ ಲೀಟರ್ ನೀರಿಗೆ. ಈ 4 ಒಂದು ಔಷಧಿಗಳನ್ನು ನೀರಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಆ ಒಂದು ಗೆಡ್ಡೆಗಳನ್ನು ಉಪಚಾರ ಮಾಡಬೇಕಾಗುತ್ತೆ. ಎಷ್ಟು ಹೊತ್ತು ಉಪಚಾರ ಮಾಡಬೇಕು? 20 ರಿಂದ 30 ನಿಮಿಷಗಳ ಕಾಲ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ನೆನೆದಾದಮೇಲೆ ಆ ಒಂದು ಉಪಚರಿಸಿದ ಒಂದು ಗೆಡ್ಡೆಗಳನ್ನು ನಾವು ನೆರಳಲ್ಲೇ ಹಾಕೋಬೇಕಾಗುತ್ತೆ. ಸೊ ಇದು ಒಂದು ಯಾವುದೋ ನಮಗೆ ಒಂದು ಔಷಧಿಗಳನ್ನು ಅಥವಾ ಬೀಜೋಪಚಾರಗಳನ್ನು ಮಾಡೋವಂಥ ಒಂದು ರೀತಿ. ಸೊ ಈ ಒಂದು ಕ್ರಮಗಳನ್ನು ಅನುಸರಿಸಿದ್ದೆ ಆದಲ್ಲಿ ಮುಂದೆ ಬರ್ತಕ್ಕಂಥ ಒಂದು ಗೆಡ್ಡೆ ಕೊಳೋ ರೋಗ ಆಗಿರ್ಬೋದು ಅಥವಾ ಶಲ್ಕ ಕೀಟಗಳಾಗಿರ್ಬೋದು ಇದನ್ನೆಲ್ಲ ಪ್ರಾರಂಭಿಕ ಹಂತದಲ್ಲೇ ನಾವು ಹತೋಟಿ ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ಈ ಒಂದು ಉಪಕ್ರಮಗಳನ್ನು ಅನುಸರಿಸಿ ಅನುಸರಿಸಾದ್ಮೇಲೆ ನಾವು ರೈತ ಬಾಂಧವರು ನಾವು ಗೆಡ್ಡೆಗಳನ್ನು ನಾವು ಭೂಮಿಗೆ ನಾಟಿ ಮಾಡಬೇಕಾಗುತ್ತೆ. ಸೊ ಉಪಚರಿಸಿದ ಗೆಡ್ಡೆಗಳನ್ನು ನಾಟಿ ಮಾಡಬೇಕಾದ್ರೆ ಖಂಡಿತವಾಗಿ ನಾವು ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷಿಯನ್ನ ಕೊಡಲೇಬೇಕು. ಸೊ ನಾವೇನು ಹೇಳ್ತೀವಿ 100 kg ಸಾರಜನಕ, ಒಂದು 50 kg ರಂಜಕ, 50 kg ಪೊಟ್ಯಾಷಿಯನ್ನ ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ ಶುಂಠಿ ಬೆಳೆಯೋಂಥ ಪ್ರದೇಶದಲ್ಲಿ ನಾವು ಹಾಕಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷಿಯನ್ನ ಒಂದು ಭೂಮಿಗೆ ಸೇರಿಸಾದ್ಮೇಲೆ ಒಂದು ಯಾವಾಗ ನಾವು ಸಾರಜನಕ ಹಾಕಬೇಕು ಅಂದರೆ ಆ ಒಂದು ಬಿತ್ತನೆ ಮಾಡೋದ 40 ದಿವಸ ಆದಮೇಲೆ ಒಂದು 50% ಅಷ್ಟು ಸಾರಜನಕ ಹಾಕಬೇಕು. ಸೊ ಉಳಿದ 50%ನ ಒಂದು 60 ದಿವಸ ಆದಮೇಲೆ ಅಂದರೆ 2 ತಿಂಗಳಾದಮೇಲೆ ನಾವು ಉಳಿದ ಒಂದು ಸಾರಜನಕ ಹಾಕೋದ್ರಿಂದ ಖಂಡಿತವಾಗಿ ನಮಗೆ ಉತ್ಕೃಷ್ಟವಾದ ಪದಾರ್ಥಗಳನ್ನು ಪಡೆಯೋಕ್ಕೆ ಸಾಧ್ಯ. ಸೊ ಹಾಗಾಗಿ ಒಂದು ಬೇವಿನ ಹಿಂಡಿ ಅಟ್ಲೀಸ್ಟ್ 1 ಹೆಕ್ಟರ್ ಪ್ರದೇಶಕ್ಕೆ ಒಂದು 2 ಟನ್ನಷ್ಟು ಬೇವಿನ ಹಿಂಡಿ ಹಾಕಬೇಕು. ಮತ್ತು ಲಘು ಪೋಷಕಾಂಶಗಳು, ಸೊ ಸಾರಜನಕ, ರಂಜಕ, ಪೊಟ್ಯಾಶು ನಾವೇನು ಹೇಳ್ತೀವಿ ಈಗ DAP, ಪೊಟ್ಯಾಶು ಅದ್ರ ಜೊತೆಗೆ ನಾವು ಲಘು ಪೋಷಕಾಂಶಗಳನ್ನು ಪೂರೈಕೆ ಮಾಡಿದ್ದೇ ಅದಲ್ಲಿ ಒಳ್ಳೆಯ ಎಣ್ಣೆ ಅಂಶ ಜಾಸ್ತಿ ಬರುತ್ತೆ. ಸೊ ಒಲೋರೆಜಿನ್ಸು, ಸುಗಂಧದ ಅಂಶ, ಸೊ ಇವೆಲ್ಲ ಜಾಸ್ತಿ ಆಗಬೇಕಾದ್ರೆ ಖಂಡಿತವಾಗಿ ನಾವು ಲಘು ಪೋಷಕಾಂಶಗಳನ್ನು ಆ ಒಂದು ನಾವು ಭೂಮಿಗೆ ಸೇರಿಸಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಮೊದಲೇ ಹೇಳ್ದಂಗೆ ಮಣ್ಣಿನ ಪರೀಕ್ಷೆ ಆದಮೇಲೆ ಜಿಂಕ್ ಸಲ್ಫೇಟ್ ಆಗಿರ್ಬೋದು ಅಥವಾ ಬೋರಾಕ್ಸ್ ಆಗಿರ್ಬೋದು ಅಥವಾ ಫೆರಸ್ ಸಲ್ಫೇಟ್ ಆಗಿರ್ಬೋದು, ಸೊ ಆ ಥರ ಹಲವಾರು ಒಂದು ಮೆಗ್ನೀಷಿಯಮ್ ಸಲ್ಫೇಟ್ ಆಗಿರ್ಬೋದು, ಸೊ ಈ ಥರ ಹಲವಾರು ಒಂದು ನಾವು ಪೋಷಕಾಂಶಗಳನ್ನು ಲಘು ಪೋಷಕ ಭೂಮಿಗೆ ಸೇರಿಸಬೇಕಾದ್ರೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಇದು ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಯಾವ ಸುಧಾರಿತ ತಳಿಗಳನ್ನು ನಾವು ಭೂಮಿಗೆ ಹಾಕಬೇಕು. ಸೊ ಹಲವಾರು ತಳಿಗಳು ಬಂದಿದೆ. ಈಗ ಸ್ಥಳೀಯ ತಳಿಗಳನ್ನು ಬೆಳೆಯೋದಿದ್ರೆ ಸೊ ಖಂಡಿತವಾಗಿ ನಮ್ಮ ರೈತ ಬಾಂಧವರಿಗೆ ಸ್ವಲ್ಪ ಇಳುವರಿ ಕಡಿಮೆ. ಸೊ ಆ ನಿಟ್ಟಿನಲ್ಲಿ ನಾವು ಹೇಳ್ಬೇಕಂದ್ರೆ ಹಿಮಾಚಲ್ಲು ಅಥವಾ ಸುರಭಿ, ನಮಗೆ ಚೈನಾ, ರಿಯೋ ಡಿ ಜನರಾ, ಸೊ ರೈತರಲ್ಲಿ ಹೆಚ್ಚು ಪ್ರಸಿದ್ಧವಾದಂಥ ತಳಿ ಅಂದರೆ ರಿಯೋ ಡಿ ಜನರಾ ಅಂತ. ಸೊ ಅತ್ಯಧಿಕ ಒಂದು ದಪ್ಪನೆ ಗೆಡ್ಡೆಗಳು ಜೊತೆಗೆ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಒಂದು ತಳಿ ಅಂದರೆ ರಿಯೋ ಡಿ ಜನರಾ. ಸೊ ಇದನ್ನು ಕೂಡ ರೈತ ಬಾಂಧವರು ಸರಿಯಾದ ಕ್ರಮದಲ್ಲಿ ಒಂದು ರಿಯೋ ಡಿ ಜನರಾ ಬೆಳೆದಿದ್ದೇ ಆದಲ್ಲಿ ಒಂದು ಉತ್ಕೃಷ್ಟವಾದ ಒಂದು ಪದಾರ್ಥನ ಪಡ್ಕೋಬೋದು. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ.
ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸೊ ಆ ನಿಟ್ಟಿನಲ್ಲಿ ನಮಗೆ ISR ಕ್ಯಾಲಿಕಟ್ ಸೊ ಒಂದು ICAR ಸಂಸ್ಥೆ ಒಂದು ಕೇರಳದಲ್ಲಿದೆ. ಆ ಸಂಸ್ಥೆಯವರು ಕೂಡ 3-4 ತಳಿಗಳನ್ನು ರೈತರಿಗೋಸ್ಕರ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಮಹಿಮಾ, ರಜತ, ಸೊ ಈ ಥರ ತಳಿಗಳನ್ನು ಬೆಳೆದರೂ ಕೂಡ ನಮಗೆ ಖಂಡಿತವಾಗಿ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ದಕ್ಷಿಣ ಒಳನಾಡಿನಲ್ಲಿ ISR ರಜತ ಆಗಿರ್ಬೋದು, ರಿಯೋ ಡಿ ಜನರ್ ಅಥವಾ ರಿಗೋಡಿ ಅಂತಾರೆ ಆ ತಳಿ ಆಗಿರ್ಬೋದು, ಹಿಮಾಚಲ ಆಗಿರ್ಬೋದು, ಮತ್ತು ಬೇರೆ ಬೇರೆ ಒಂದು ಕಾರ್ತಿಕ ತಳಿ ಆಗಿರ್ಬೋದು, ಕೇರಳ ವಿಶ್ವವಿದ್ಯಾಲಯ ಕೂಡ ನಮಗೆ ರೈತರಿಗೋಸ್ಕರ ಬಿಡುಗಡೆ ಮಾಡಿದ್ದಾರೆ. ಸೊ ಹತಿರ, ಕಾರ್ತಿಕ, ಅಶ್ವತಿ ಈ ಥರ ತಳಿಗಳನ್ನು ಬೆಳೆದಾಗ ಏನಾಗುತ್ತೆ, ಸೊ ಖಂಡಿತವಾಗಿ ನಮಗೆ ಏನು ಸ್ಥಳೀಯ ತಳಿಗಿಂತ ಉತ್ಕೃಷ್ಟವಾದ ಇಳುವರಿ ಬರುತ್ತೆ. ಹಾಗಾಗಿ ರೈತರಿಗೆ ಆದಾಯ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಹೊಸ ಹೊಸ ತಳಿಗಳನ್ನು ನೀವು ರೈತ ಬಾಂಧವರು ಗುರುತು ಮಾಡ್ಕೋಬೇಕು, ಎಲ್ಲಿ ಲಭ್ಯತೆ ಇದೆ ಅಂತ. ಸೊ ಇವೆಲ್ಲ ತಳಿಗಳು ಖಂಡಿತವಾಗಿ ನಮಗೆ ಏನು ISR ಕ್ಯಾಲಿಕಟ್ ಅವರು ಒಂದಷ್ಟು ಪ್ರಗತಿಪರ ರೈತರಿಗೆ ತಳಿಗಳನ್ನು ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ. ಸೊ ಆ ಒಂದು ನೋಂದಾಯಿತ ಸಂಸ್ಥೆಗಳಿಂದ, ಪ್ರಗತಿಪರ ರೈತರಿಂದ ನೀವು ಆ ಒಂದು ಬೀಜಗಳನ್ನು ಖರೀದಿ ಮಾಡಿದ್ದೇ ಆದಲ್ಲಿ ಸೊ ಖಂಡಿತವಾಗಿ ನಮಗೆ ಅದೇ ಒಂದು ಇಳುವರಿ ಖಂಡಿತ ಬರುತ್ತೆ. ಯಾಕೆಂದರೆ ಕೆಲವು ಭಾಗದಲ್ಲಿ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಈ ಥರ ಒಂದು ಎಣ್ಣೆ ಅಂಶದ್ದು ತಳಿಗಳನ್ನು ಬೆಳೀರಿ, ಈ ಥರ ಒಂದು ಔಷಧಿ ಏನು ಹೆಚ್ಚಾಗಿರ್ತಕ್ಕಂಥ ಒಂದು ನಾರಿನ ಅಂಶ ಇರತಕ್ಕಂಥ ತಳಿಗಳನ್ನು, ದಪ್ಪ ಇರತಕ್ಕಂಥ ಗೆಡ್ಡೆಗಳನ್ನು ಬೆಳೆದು ಕೊಡಿ ಅಂತ ಹೇಳ್ತಾರೆ. ಸೊ ಅಂಥ ಭಾಗದಲ್ಲಿ ನೀವು ಇಂಥ ಒಂದು ಪ್ರಗತಿಪರ ರೈತರಿಂದ ಈ ತಳಿಗಳನ್ನು ನೀವು ಬೆಳೆದಿದ್ದೇ ಆದಲ್ಲಿ ಸೊ ಖಂಡಿತವಾಗಿ ರೈತರಿಗೆ ಲಾಭ ಜಾಸ್ತಿ ಆಗುತ್ತೆ. ನಾವು ಏನು ಕಡಿಮೆ ದರ ಇದ್ದರೂ ಕೂಡ ಮಾರ್ಕೆಟಲ್ಲಿ ನಷ್ಟವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಸೊ ಅದಲ್ಲದೆ ನಾವು ಪೋಷಕಾಂಶ ಭಾಳ ಮುಖ್ಯ. ಸೊ ಶುಂಠಿನ ಎಲ್ಲ ರೈತ ಬಂದರು ಬೆಳೀತಾಯಿದ್ದಾರೆ. ಸಮಗ್ರವಾಗಿ ಪೋಷಕಾಂಶ ನಾವು ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಸೊ ಖಂಡಿತವಾಗಿ ಒಂದು ಶುಂಠಿ ಬೆಳೆಯಲ್ಲಿ 2-3 ಲಕ್ಷ ರೂಪಾಯಿಯಷ್ಟು ಲಾಭ ಆಗ್ತಾಯಿದೆ. ಸೊ ಆ ನಿಟ್ಟಿನಲ್ಲಿ ಪೋಷಕಾಂಶನ ಯಾವ ಥರ ರೈತರು ಹಾಕಬೇಕು, ನಾನು ಮೊದಲು ಹೇಳ್ದಂಗೆ ನಾವು ನಾಟಿ ಮಾಡಬೇಕಾದ್ರೆ ಪೂರ್ಣ ಪ್ರಮಾಣದ ರಂಜಕ ಪೊಟ್ಯಾಷಿಯನ್ನ ಹಾಕಲೇಬೇಕು. ಆಮೇಲೆ ಸಾರಜನಕನ 40 ದಿವಸ ಆದಮೇಲೆ ಸಾರಜನಕ ಹಾಕಬೇಕು, 50%. ಇನ್ನು 50% ಅಷ್ಟನ್ನ ಒಂದು 60 ದಿವಸ ಆದಮೇಲೆ ನಾವು ಸಾರಜನಕನ ಹಾಕಬೇಕಾಗುತ್ತೆ. ಸೊ ಅದಲ್ಲದೆ ನಾವು ಏನೇನೋ ಇದಕ್ಕೆ ಹಾಕಬೇಕು ಅಂದರೆ, ನಾಟಿ ಮಾಡಬೇಕಾದ್ರೆ ಜೊತೆಗೆ ನೀವು ಬೇವಿನ ಹಿಂಡಿನ ಕೂಡ ಒಂದು 2 ಟನ್ನಷ್ಟು ಒಂದು ಹೆಕ್ಟರ್ ಪ್ರದೇಶಕ್ಕೆ ಬೇವಿನ ಹಿಂಡಿ ಹಾಕಬೇಕು. ಅದಲ್ಲದೆ ಲಘು ಪೋಷಕಾಂಶಗಳು ನಾನು ಹೇಳಿದೆ, ಜಿಂಕ್ ಸಲ್ಫೇಟ್ ಆಗಿರ್ಬೋದು, ಪೆರಸ್ ಸಲ್ಫೇಟ್ ಆಗಿರ್ಬೋದು, ಮೆಗ್ನೀಷಿಯಂ ಸಲ್ಫೇಟ್ ಆಗಿರ್ಬೋದು, ಅಥವಾ ಜಿಪ್ಸಮ್ ಆಗಿರ್ಬೋದು. ಸೊ ಇವೆಲ್ಲ ನಾವು ಹಾಕಬೇಕಾದ್ರೆ ಮಣ್ಣಿನ ಪರೀಕ್ಷೆ ಆದ ಮೇಲೆ ನಾವು ಪೋಷಕಾಂಶ ಹಾಕಬೇಕು. ಅದರ ಜೊತೆಗೆ ನಾವು ಇತ್ತೀಚೆಗೆ ಒಂದು ಜಿಂಜರ್ ಸ್ಪೆಷಲ್ ಅಂತ ಬಿಡುಗಡೆ ಮಾಡಿದ್ದಾರೆ. ಸೊ ಜಿಂಜರ್ ಸ್ಪೆಷಲ್ಲು ಎಷ್ಟು ರೈತರಿಗೆ 20-25% ಇಳುವರಿ ಜಾಸ್ತಿ ಆಗುತ್ತೆ, ಆ ಗೆಡ್ಡೆ ತೂಕನೂ ಕೂಡ ಜಾಸ್ತಿ ಆಗುತ್ತೆ, ಉತ್ಕೃಷ್ಟವಾದ ಎಣ್ಣೆ ಅಂಶನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಜಿಂಜರ್ ಸ್ಪೆಷಲ್ ಅಂತ ಬಂದಿದೆ. ಸೊ ಈ ಜಿಂಜರ್ ಸ್ಪೆಷಲ್ ಏನು ಮಾಡುತ್ತೆ, ಪ್ರತಿ 1 ಲೀಟ್ರಿಗೆ 5 ಗ್ರಾಮು, ಈಗ ಒಂದು 2 kg ಪ್ಯಾಕೆಟ್ ಇರುತ್ತೆ. ಸೊ ಅದಕ್ಕೆ ಒಂದು 200 ಲೀಟರ್ ಬ್ಯಾರಲ್ಗೆ ಒಂದು 1 kg ಅಷ್ಟು ಜಿಂಜರ್ ಸ್ಪೆಷಲ್ ಅಥವಾ ಜಿಂಜರ್ ರಿಚ್ ಅಂತ ಸಿಗುತ್ತೆ. ಸೊ ಇದೆಲ್ಲ ಒಂದು ನಮಗೆ ISR ಕ್ಯಾಲಿಕಟ್ ಅವ್ರು ಬಿಡುಗಡೆ ಮಾಡೋಕ್ಕಂಥ ಒಂದು ತಂತ್ರಜ್ಞಾನ. ಸೊ ಆ ಒಂದು ನೀವು ಏನು ಜಿಂಜರ್ ಸ್ಪೆಷಲ್ ಜಿಂಜರ್ ರಿಚ್ ಅನ್ನೋ ಲಘು ಪೋಷಕಾಂಶಗಳ ಮಿಶ್ರಣವನ್ನು ನಾವು ಭೂಮಿಗೆ ಸೇರಿಸಿದ್ದೇ ಆಗಲಿ, ಅಥವಾ ನೀವು ಗಿಡ ಸುತ್ತಲೂ ಕೂಡ ಉಯ್ಬೋದು, ಅಥವಾ ನೀವು ಸ್ಪ್ರೇ ಮಾಡೋದ್ರಿಂದನೂ ಕೂಡ ನಮ್ಮ ಗೆಡ್ಡೆಗಳು ಚೆನ್ನಾಗಿ ದಪ್ಪ ಆಗ್ತವೆ. ಜೊತೆಗೆ ಖಂಡಿತವಾಗಿ ಉತ್ಕೃಷ್ಟವಾಗಿ ಬೆಳೆಯೋದ್ರಿಂದ ನಮಗೆ ಹೆಚ್ಚಿನ ತೂಕ ಬರುತ್ತೆ. ಹೆಚ್ಚಿನ ತೂಕ ಬಂದರೆ ರೈತರಿಗೆ ಲಾಭದಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ರೈತ ಬಂದವರು ಈ ಒಂದು ಲಘು ಪೋಷಕಾಂಶಗಳ ಮಿಶ್ರಣವನ್ನು ನಮ್ಮ ಶುಂಠಿ ಬೆಳೆಯಲ್ಲಿ ಹಾಕೋದ್ರಿಂದ ಸೊ ಖಂಡಿತವಾಗಿ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಅದಲ್ಲದೆ ನಾವು ಹೊದಿಕೆ ಭಾಳ ಮುಖ್ಯ. ಸೊ ತಮಗೆಲ್ಲ ಗೊತ್ತಿದೆ, ಒಂದು ಶುಂಠಿ ತೋಟದಲ್ಲಿ ತೇವಾಂಶವನ್ನು ಕಾಪಾಡ್ಕೋಬೋದು. ಯಾಕೆಂದರೆ ಕೆಲವು ಭಾಗದಲ್ಲಿ ನೀವು ಮಾರ್ಚ್ ಮೊದಲನೇ ವಾರದಲ್ಲಿ ನೀವು ನಾಟಿ ಮಾಡಿರ್ತೀರ. ಸೊ ಹಾಗಾಗಿ ಹೊದಿಕೆ ಭಾಳ ಮುಖ್ಯ. ಸೊ ಮೊಳಕೆ ಒಡೆಯ ಪ್ರಮಾಣ ಜಾಸ್ತಿ ಆಗಬೇಕಾದ್ರೆ ಖಂಡಿತವಾಗಿ ನಾವು ಏನು ಮಾಡಬೇಕು, ಹೊದಿಕೆನ ಹಾಕಬೇಕು. ಯಾಕೆಂದರೆ ನಮ್ಮಲ್ಲಿ ಹಳ್ಳಿಯಲ್ಲಿ ಸಿಗ್ತಕ್ಕಂಥ ಒಂದು ಭತ್ತದ ಹುಲ್ಲಾಗಿರ್ಬೋದು, ಅಥವಾ ಕಬ್ಬಿನ ತರಗ ಆಗಿರ್ಬೋದು, ಅಥವಾ ಕೊಳೆಯುವಂಥ ವಸ್ತುಗಳು ಏನು ಸಿಗ್ತವೆ, ಸೊ ಅದನ್ನೆಲ್ಲ ನಾವು ಹೊದಿಕೆ ಅಥವಾ ಮಲ್ಚಿಂಗ್ ಅಂತ ಹೇಳ್ತೀವಿ, ಅದನ್ನು ಉಪಯೋಗಿಸ್ಕೊಂಡು ನಾವು ಹೆಚ್ಚಿನ ಇಳುವರಿನ ನಿರೀಕ್ಷಣೆ ಮಾಡ್ಬೋದು. ಆ ನಿಟ್ಟಿನಲ್ಲಿ ನೀವು ಪ್ರಾರಂಭಿಕ ನಾಟಿ ಮಾಡೋ ಹಂತದಲ್ಲಿ ಕನಿಷ್ಠ ಒಂದು 10 ಟನ್ನಷ್ಟು ನಾವು ಹೊದಿಕೆಯನ್ನು ಉಪಯೋಗ ಮಾಡಬೇಕಂತ ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ. ಅದಾದ ಒಂದು 50-60 ದಿವಸ ಆದಮೇಲೆ ಒಂದು 7.5 ಟನ್ನಷ್ಟು ನೀವು ಆ ಹೊದಿಕೆಯನ್ನು ಏನು ಭತ್ತದ ಹುಲ್ಲಾಗಿರ್ಬೋದು, ಅಥವಾ ಶುಗರ್ ಕೇನ್ ಟ್ರ್ಯಾಶಸ್ ಅಂತ ಏನು ಹೇಳ್ತೀವಿ, ಅಥವಾ ನಮ್ಮಲ್ಲಿ ಏನು ಕೊಳೆತಕ್ಕಂಥ ವಸ್ತುಗಳು ಸಿಗ್ತವೆ, ಅದನ್ನೆಲ್ಲ ನೀವು ಆ ಒಂದು ಹೊದಿಕೆಯಾಗಿ ಉಪಯೋಗ ಮಾಡಿದ್ರೆ ಸೊ ಏನಾಗುತ್ತೆ, ಅಲ್ಲಿ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಯಾಕೆಂದರೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಮ್ಗೆ ವಾತಾವರಣದಲ್ಲಿ ಶಾಖಾಂಶ ಜಾಸ್ತಿ ಇರುತ್ತೆ. ಸೊ ನಾವು ಅದನ್ನು ಮೊಳಕೆ ಪ್ರಮಾಣ ಜಾಸ್ತಿ ಮಾಡಬೇಕು ಅಂದರೆ ಹೊದಿಕೆದು ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಸೊ ಆ ನಿಟ್ಟಿನ ಅದಲ್ಲದೆ ನಮಗೆ ಕಳೆ ಕೂಡ ನಿಯಂತ್ರಣ ಆಗುತ್ತೆ. ಯಾವಾಗ ನಾವು ಭತ್ತದ ಹುಲ್ಲು ಅಥವಾ ಕಬ್ಬಿನ ತರಗನ್ನು ನಾವು ಆ ಶುಂಠಿ ಬೆಳೆಯಲ್ಲಿ ಹಾಕ್ತೀವೋ ಆವಾಗ ಏನಾಗುತ್ತೆ,
ಕಳೆ ನಿಯಂತ್ರಣ ಕೂಡ ಆಗುತ್ತೆ. ಆಮೇಲೆ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಮಣ್ಣು ಹೋಗುತ್ತೆ. ಸೊ ಹೋಗಬೇಕಾದ್ರೆ ಖಂಡಿತವಾಗಿ ಈ ಒಂದು ಹೊದಿಕೆಯನ್ನು ಹಾಕೋದ್ರಿಂದ ಖಂಡಿತವಾಗಿ ಅದನ್ನು ಕೂಡ ನಾವು ಮಣ್ಣನ್ನು ಸಂರಕ್ಷಣೆ ಮಾಡ್ಬೋದು. ಸೊ ಈ ಹಲವಾರು ಪ್ರಯೋಜನಗಳಿರೋದ್ರಿಂದ ಖಂಡಿತವಾಗಿ ಹೊದಿಕೆಯನ್ನು ರೈತ ಬಾಂಧವರು ಹಾಕೋದ್ರಿಂದ ನಮಗೆ ಲಾಭಾಂಶ ಜಾಸ್ತಿ ಆಗುತ್ತೆ. ಆಮೇಲೆ ಮೊಳಕೆ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಸೊ ಅದಲ್ಲದೆ ನಮಗೆ ಯಾವ ಬೆಳೆಯನ್ನು ಬೆಳೆದಾದಮೇಲೆ ಈ ಒಂದು ಶುಂಠಿನ ಬೆಳಿಬೋದು ಅಂತ. ಸೊ ಇದು ಭಾಳ ಪ್ರಮುಖವಾದ ಒಂದು ಅಂಶ. ಸೊ ರೈತ ಬಾಂಧವರು ನೀವು ಯಾವುದೇ ಒಂದು ಶುಂಠಿ ಬೆಳೆದಿದ್ರೆ 3 ವರ್ಷ ಆದಮೇಲೆ ಕೂಡ ಬೆಳಿಬೇಕಾಗುತ್ತೆ. ಯಾಕೆಂದರೆ ಇದು ಪೋಷಕಾಂಶಗಳನ್ನು 1.5 ಅಡಿಯಿಂದ ಆಳದಿಂದನೂ ಕೂಡ ಪೋಷಕಾಂಶ ನೀರನ್ನು ಹೀರ್ಕೊಳ್ಳೋಂಥ ಒಂದು ಬೆಳೆ. ಸೊ ಆ ನಿಟ್ಟಿನಲ್ಲಿ ನಾವು ಯಥೇಚ್ಛವಾಗಿ ಪೋಷಕಾಂಶ ಹಾಕಬೇಕು. ಈ ವರ್ಷ ಬೆಳೆದ್ರಿಂದ 3 ವರ್ಷ ಆದಮೇಲೆ ನಾವು ಆ ಒಂದು ಶುಂಠಿನ ಬೆಳೆ ಆ ಪ್ರದೇಶದಲ್ಲಿ ಬೆಳಿಬೇಕಾಗುತ್ತೆ. ಯಾಕೆ ಬೆಳೆ ಪರಿವರ್ತನೆ ಭಾಳ ಮುಖ್ಯ. ಯಾಕೆಂದರೆ ಕೆಲವು ಭಾಗದಲ್ಲಿ ಮುಸ್ಕಿನ ಜೋಳ ಅಥವಾ ರಾಗಿ, ಭತ್ತ ಅಥವಾ ನಮಗೆ ಈ ಥರ ತರಕಾರಿ ಬೆಳೆಗಳನ್ನು ಬೆಳೆ ಪರಿವರ್ತನೆಯಾಗಿ ಬೆಳೀತಾರೆ. ಸೊ ಈ ಒಂದು ಶುಂಠಿ ಬೆಳೆದಾದಮೇಲೆ ಈ ಥರ ಒಂದು ಬೇರೆ ಬೇರೆ ಬೆಳೆನ ಬೆಳೆಯೋದ್ರಿಂದ ನಮ್ಮ ಮಣ್ಣು ಸಾವಯವ ಇಂಗಾಲದಿಂದ ಜಾಸ್ತಿ ಆಗುತ್ತೆ. ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ, ಖಂಡಿತವಾಗಿ ನಮಗೆ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಕೆಲವು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನೀವು ಶುಂಠಿ ಬೆಳೆದ ಆದಮೇಲೆ ಸೊ ಒಂದು ಟೊಮೊಟೊ ಆಗಿರ್ಬೋದು, ಮೆಣಸಿಕಾಯಿ ಆಗಿರ್ಬೋದು ಅಥವಾ ಆಲೂಗೆಡ್ಡೆ ಆಗಿರ್ಬೋದು, ಈ ಥರ ಬೆಳೆಗಳನ್ನು ಯಾವುದೇ ಕಾರಣಕ್ಕೂ ಬೆಳೆಯಬೇಡಿ. ಯಾಕೆಂದರೆ ಟೊಮೊಟೊ ಮತ್ತು ನಮಗೆ ಒಂದು ಆಲೂಗೆಡ್ಡೆಗೆ ಸೊರಗು ರೋಗ ಅಂತ ಬಂದಿರುತ್ತೆ. ಆ ಸೊರಗು ರೋಗ ಮಣ್ಣಲ್ಲೇ ಇರುತ್ತೆ. ಸೊ ನೀವು ಈ ಶುಂಠಿ ಬೆಳೆದಾಗ ಸೊ ಖಂಡಿತವಾಗಿ ಆ ಸೊರಗು ರೋಗ ಈ ಶುಂಠಿಗೂ ಕೂಡ ತೊಂದರೆ ಕೊಡುತ್ತೆ. ಸೊ ಆ ನಿಟ್ಟಿನಲ್ಲಿ ಆ ಸೊರಗು ರೋಗನ ನಾವು ಹತೋಟಿ ಮಾಡ್ಬೇಕಾದ್ರೆ ಈ ಒಂದು ಟೊಮೊಟೊ ಅಥವಾ ಮೆಣಸಿಕಾಯಿ, ಬದನೆಕಾಯಿ ಅಥವಾ ಆಲೂಗೆಡ್ಡೆ ಬೆಳೆಗಳನ್ನ ಯಾವುದೇ ಕಾರಣಕ್ಕೂ ಈ ಒಂದು ಶುಂಠಿ ಬೆಳೆದಾದ್ಮೇಲೆ ಆ ಬೆಳೆಯನ್ನು ಬೆಳೆಯೋಕ್ಕೆ ಹೋಗಬಾರ್ದು. ಸೊ ಜೊತೆಗೆ ಏನಾಗುತ್ತೆ, ಮಿಶ್ರ ಬೆಳೆ. ಸೊ ಕೆಲವು ಭಾಗದಲ್ಲಿ ಈಗ ಕಾಫಿ ತೋಟದಲ್ಲಿ ಶುಂಠಿನ ಬೆಳೀತಾ ಇದ್ದಾರೆ, ಅಡಿಕೆ ತೋಟದಲ್ಲಿ ಶುಂಠಿ ಬೆಳೀತಾರೆ, ಮತ್ತು ತೆಂಗಿನ ತೋಟದಲ್ಲಿ ಶುಂಠಿನ ಬೆಳೀತಾ ಇದ್ದಾರೆ. ಸೊ ಹಲವಾರು ಈ ಒಂದು ಶುಂಠಿನ ಮಿಶ್ರ ಬೆಳೆಗೆ ಕೂಡ ಬೆಳೆದು ರೈತರು ಅತಿ ಸಣ್ಣ ರೈತರು ಇರ್ತೀರ. ಸೊ ಅಂಥ ರೈತ ಬಂದವರು ಕೂಡ ಅಡಿಕೆಲಾದರೆ ಒಂದು 2 ಅಡಿ ಬಿಟ್ಟು ಆ ಕಡೆಯಿಂದ ಈ ಕಡೆಗೆ 2 ಅಡಿ ಬಿಟ್ಟು, ಅಥವಾ ತೆಂಗಿನ ತೋಟದಲ್ಲಿ ಒಂದು 4 ರಿಂದ 5 ಅಡಿ ಬಿಟ್ಟು ನೀವು ಶುಂಠಿ ಬೆಳೆಯನ್ನು ಮಿಶ್ರ ಬೆಳೆಯಾಗಿ ಕೂಡ ಬೆಳೆದು ನಾವು ಲಾಭಾಂಶ ಮಾಡ್ಬೋದು. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸೊ ಅದಲ್ಲದೆ ನಮಗೆ ನಾನು ಮೊದಲು ಹೇಳ್ದಂಗೆ ನೀವು ಯಾವುದೇ ಕಾರಣಕ್ಕೂ ನಾವು ಶುಂಠಿ ಬೆಳಿಬೇಕಾದ್ರೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಶಿಫಾರಸು ಮಾಡಿದ ಗೊಬ್ಬರಗಳನ್ನು ಹಾಕಬೇಕು ವಿನ ಯಾವುದೇ ಕಾರಣಕ್ಕೂ ಈಗ ಜಿಪ್ಸಮ್ ಆಗಿರ್ಬೋದು ಅಥವಾ ಸುಣ್ಣ ಆಗಿರ್ಬೋದು ಅದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಾತ್ರ ನಾವು ಶಿಫಾರಸು ಮಾಡಿದ್ದೆ ಅದಲ್ಲಿ. ಸೊ ಖಂಡಿತವಾಗಿ ನಮಗೆ ಜಾಸ್ತಿ ಲಾಭಾಂಶ ಆಗುತ್ತೆ. ಆಮೇಲೆ ರೈತರು ಎಲ್ಲಿ ಬೆಳಿಬೋದು, ಯಾವ ಥರ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಸೊ ಯಾವ ಥರ ಮಣ್ಣಲ್ಲಿ ನಾವು ಬೆಳೆದ್ರೆ ನಾವು ಜಾಸ್ತಿ ಇಳುವರಿನ ಪಡ್ಕೋಬೋದು ಅಂತ. ಯಾಕೆಂದರೆ ನೀವು ಜಂಬಿಟ್ಟಿಗೆ ಮಣ್ಣಲ್ಲೂ ಕೂಡ ಈ ಒಂದು ಬೆಳೆಯನ್ನು
ಏನೋ ಒಂದು ಉತ್ಕೃಷ್ಟವಾಗಿ ಬೆಳೆಯನ್ನು ಪರಿವರ್ತನೆ ಮಾಡ್ಕೋಬೋದು. ಅದಲ್ಲದೆ ಕೆಂಪು ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಅಥವಾ ನಾವು ಜೇಡಿ ಮಣ್ಣಲ್ಲೂ ಕೂಡ ಈ ಬೆಳೆಯನ್ನು ಬೆಳಿಬೋದು. ಸೊ ಜೇಡಿ ಮಣ್ಣಲ್ಲಿ ಬೆಳಿಬೇಕಾದ್ರೆ ಆಳವಾಗಿ ನಾವು ಒಂದು ಬಸಿಗಾಲುವೆ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಬಸಿಗಾಲುವೆ ಮಾಡ್ಕೊಂಡಷ್ಟು ನಾವು ನಮ್ಮ ತೋಟದಲ್ಲಿ ಬಿದ್ದಿರ್ತಕ್ಕಂಥ ಒಂದು ನೀರಿನ ಒಂದು ಮಳೆ ಆದಾಗ ನೀರು ಹೊರಗಡೆ ಹೋಗಬೇಕು. ಸೊ ಹಾಗಾಗಿ ಬಸಿಗಾಲುವೆಯನ್ನು ಮಾಡ್ಕೊಳ್ಳೋಂಗಿದ್ರೆ ಖಂಡಿತವಾಗಿ ನಾವು ಜೇಡಿ ಮಣ್ಣಲ್ಲೂ, ಕಪ್ಪು ಮಿಶ್ರದ ಜೇಡಿ ಮಣ್ಣಲ್ಲೂ ಕೂಡ ಒಂದು ಶುಂಠಿ ಬೆಳೆಯನ್ನು ಒಂದು ವಾಣಿಜ್ಯ ಬೆಳೆಯಾಗಿ ನಾವು ಮಾಡ್ಕೋಬೋದು. ಸೊ ಆ ನಿಟ್ಟಿನಲ್ಲಿ ಎಲ್ಲಿ ಪೋಷಕಾಂಶ ಜಾಸ್ತಿ ಇರುತ್ತೋ, ಸೊ ಸಾವಯವ ಇಂಗಾಲ ಜಾಸ್ತಿ ಇರುತ್ತೋ, ಸೊ ಅಂಥ ಒಂದು ಮಣ್ಣು ಜೊತೆಗೆ ನಾವು ಮೊದಲೇ ಹೇಳ್ದಂಗೆ ಏನೋ ಜೇಡಿ ಮಣ್ಣು ಅಥವಾ ಕೆಂಪು ಮಣ್ಣು ಎಲ್ಲ ಮಣ್ಣಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಉದ್ದೇಶ ಇಷ್ಟೇ, ಆ ಮಣ್ಣಿಗೆ ನಾವು ಯಥೇಚ್ಛವಾಗಿ ನಾವು ಸಾವಯವ ವಸ್ತುಗಳನ್ನು ನಾವು ಪೂರೈಕೆ ಮಾಡಿದ್ದೇ ಆದಲ್ಲಿ ಸೊ ಖಂಡಿತವಾಗಿ ಒಂದು ಬೆಳೆಯನ್ನು ಮಾಡ್ಕೋಬೋದು. ಆಮೇಲೆ ಇದು ವಿಶೇಷತೆ ಏನಂದರೆ ಎಲ್ಲ ರೈತ ಬಾಂಧವರು ನಮ್ಮ ಒಂದು ಏನು ಶುಂಠಿ ಜಮೀನಲ್ಲಿ ಬಸುಗಾಲುವೆ ಭಾಳ ಅತ್ಯಗತ್ಯ. ಸೊ ಅಟ್ಲೀಸ್ಟ್ ನಾವು 1-1.5 ಅಡಿ ಆಳವಾಗಿ ನಾವು ಬಸುಗಾಲುವೆ ಮಾಡೋದ್ರಿಂದ ಈಗ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ನೀರು ನಿಂತುಬಿಟ್ರೆ ಏನಾಗುತ್ತೆ, ಕೊಳೆ ರೋಗ ಮತ್ತು ನಮಗೆ ಶಲ್ಕ ಕೀಟಗಳ ಹಾವಳಿ ಜಾಸ್ತಿ ಆಗುತ್ತೆ. ಹೇಗೆ ಗೆಡ್ಡೆ ಕೊಳೆ ರೋಗ ಭಾಳ ತೊಂದರೆ ಕೊಡೋವಂಥ ಒಂದು ಶಿಲೀಂಧ್ರ. ಸೊ ಅದನ್ನೆಲ್ಲ ನಾವು ಹತೋಟಿ ಮಾಡಬೇಕಾದ್ರೆ ಬಸುಗಾಲುವೆ ಭಾಳ ಮುಖ್ಯ. ಸೊ ಅದಲ್ಲದೆ ಮಣ್ಣನ್ನು ಏರಿಸಬೇಕಾಗುತ್ತೆ. ಯಾವತ್ತೂ ಕೂಡ ಗೆಡ್ಡೆಗಳು ದಪ್ಪ ಆಗಬೇಕಾದ್ರೆ ಮಣ್ಣನ್ನು ಏರಿಸೋ ಪದ್ಧತಿ ಸೊ ಅನಾದಿ ಕಾಲದಿಂದಲೂ ಇದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ನಾವು ಗೆಡ್ಡೆ ಜಾತಿಯ ಒಂದು ಬೆಳೆಗೆ ನಾವು ಮಣ್ಣನ್ನು ಏರಿಸಬೇಕು. ಈಗ ಒಂದು ಗಿಡ ನೆಟ್ಟಾದ ಒಂದು 40-50 ದಿವಸ ಆದಮೇಲೆ ನಾವು ಮಣ್ಣು ಏರಿಸೋದ್ರಿಂದ ಏನಾಗುತ್ತೆ, ಸೊ ಕಳೆ ಕಿತ್ತು ರಸಗೊಬ್ಬರನ ಮೇಲ್ಗೊಬ್ಬರವಾಗಿ ರಸಗೊಬ್ಬರನ ಕೊಟ್ಟು ಮಣ್ಣು ಏರಿಸೋದ್ರಿಂದ ಖಂಡಿತವಾಗಿ ನಮಗೆ ಏನಾಗುತ್ತೆ, ಆ ಗೆಡ್ಡೆಗಳು ಮಣ್ಣು ಬಿದ್ದಾಗ ತುಂಬ ದಪ್ಪ ಆಗ್ತವೆ. ಸೊ ಬೆಳವಣಿಗೆ ಹಂತದಲ್ಲಿ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಬಸಿಗಾಲುವೆ ಅಥವಾ ಮಣ್ಣು ಏರಿಸೋದು ಪದ್ಧತಿಯನ್ನು ಎಲ್ಲ ರೈತ ಬಂದವರು ಅಳವಡಿಸ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿ ನಮಗೆ ಉತ್ಕೃಷ್ಟವಾಗಿ ಸಿಗುತ್ತೆ. ಅದಲ್ಲದೆ ನಾವು ಏನು ಎಷ್ಟಿಗೆ ನಾವು ಒಬ್ಬೊಬ್ಬ ರೈತರು ಕೆಲವು ಭಾಗದಲ್ಲಿ ಏನು ಮಾಡ್ತಾರೆ, ಸೊ ದಪ್ಪನೆ ಗೆಡ್ಡೆಗಳನ್ನು ಹಾಕ್ತಾರೆ. ಸೊ ಅದು ದಪ್ಪನೆ ಗೆಡ್ಡೆ ಹಾಕೋದ್ರಿಂದ ಏನು ಬೀಜೋಪಚಾರಕ್ಕೆ ಉಪಯೋಗ ಮಾಡ್ತೀರಾ 30-35 ಗ್ರಾಮಷ್ಟು ಆ ಒಂದು ತೂಕದ ಒಂದು ಗೆಡ್ಡೆಗಳನ್ನು ನಾವು ಉಪಯೋಗ ಮಾಡಿದ್ದೆ ಆದಲ್ಲಿ ಸೊ ಖಂಡಿತವಾಗಿ ನಮಗೆ ಸರಾಸರಿ ಒಂದು ಹೆಕ್ಟರ್ ಪ್ರದೇಶಕ್ಕೆ 1800-1900 kg ಅಷ್ಟು ಒಂದು ಹೆಕ್ಟರ್ ಪ್ರದೇಶಕ್ಕೆ ಬಿತ್ತನೆ ಕೊಂಬುಗಳು ಬೇಕಾಗುತ್ತೆ. ಸೊ ಆ ಬಿತ್ತನೆ ಕೊಂಬುಗಳನ್ನು ನಾವು ಒಂದು ನಾಟಿಗೆ ಮಾಡಿದ್ದೇ ಆದಲ್ಲಿ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಒಂದು ಕ್ರಮಗಳನ್ನು ಅನುಸರಿಸಿ ಅದೇ ಆದಲ್ಲಿ, ಯಾಕೆಂದರೆ ಕೆಲವು ಭಾಗದಲ್ಲಿ ನಿಮ್ಗೇನಾಗುತ್ತೆ, ಪ್ರಾರಂಭಿಕ ಹಂತದಲ್ಲಿ ಶುಂಠಿ ಬೆಳಿಬೇಕಾದ್ರೆ ನೀರಿನ ಅಂಶ ಭಾಳ ಕಡಿಮೆ. ಹಾಗಾಗಿ ನಮ್ಮ ಒಂದು ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ನಿಮ್ಗೇನು ಮಾಡ್ತಾರೆ, ಸೊ ಮಾರ್ಚ್ ಮೊದಲನೇ ವಾರದಲ್ಲಿ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲಿ ಬಿತ್ತನೆಗೆ ಉಪಯೋಗ ಮಾಡ್ತಾರೆ. ಯಾಕೆಂದರೆ ಮೊಳಕೆ ಒಡೆಯ ಪ್ರಮಾಣದಲ್ಲಿ ನಮಗೆ ನೀರಿನ ಅಂಶ ಜಾಸ್ತಿ ಬೇಕಾಗಿರಲ್ಲ. ಹಾಗಾಗಿ ಬೆಳವಣಿಗೆ ಹಂತದಲ್ಲಿ ಎಲ್ಲಿ ತುಂಬ ಈಗ 2 ತಿಂಗಳಾದಮೇಲೆ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ, ಆ ಬೆಳವಣಿಗೆ ಹಂತದಲ್ಲಿ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ, ನೀರಾವರಿ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನಾವು ಜೂನ್ ಕರೆಕ್ಟಾಗಿ ಆ ಬೆಳವಣಿಗೆ ಅಂತ ಜೂನ್ ತಿಂಗಳಲ್ಲಿ ಬರೋದ್ರಿಂದ ಸೊ ಖಂಡಿತವಾಗಿ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ರೈತ ಬಾಂಧವರು ನೀವು ನೀರಾವರಿಯಾಗಿ ಬೆಳೆನ ಬೆಳೀತಾ ಇದ್ದಾರೆ, ಸೊ ಅಂಥ ಭಾಗದಲ್ಲಿ ನೀವು ಈ ಒಂದು ಮಾರ್ಚ್ ಮೊದಲನೇ ವಾರದ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲಿ ಈ ಬಿತ್ತನೆ ಕೊಂಬುಗಳನ್ನು ನೀವು ಆ ಒಂದು ತೋಟಕ್ಕೆ ಹಾಕಿದಾಗ ಖಂಡಿತವಾಗಿ ಉತ್ಕೃಷ್ಟವಾದ ಪದಾರ್ಥನ ಪಡ್ಕೋಬೋದು. ಸೊ ಹಾಗಾಗಿ ಈ ಒಂದು ಶುಂಠಿ ಬೆಳೆ ನಾವು ಬರೀ ವಾಣಿಜ್ಯವಾಗಿ ಹಲವಾರು ಪದಾರ್ಥಗಳನ್ನು ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಈಗ ಒಲೊರಿಜಿನ್ ಅಂಶ ಆಗಿರ್ಬೋದು ಅಥವಾ ಡ್ರೈ ಜಿಂಜರ್ ಒಣ ಶುಂಠಿ ಆಗಿರ್ಬೋದು, ಈ ಎಲ್ಲ ನಮ್ಮ ಭಾರತ ದೇಶದಲ್ಲಿ 60-70% ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ನಾವು ರಫ್ತು ಮಾಡ್ತಾಯಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ರೈತರು ಉತ್ಕೃಷ್ಟವಾದ ಪದಾರ್ಥಗಳನ್ನ ಬೆಳಿಬೇಕಾದ್ರೆ, ಉತ್ಕೃಷ್ಟವಾದ ಒಂದು ಶುಂಠಿನ ಬೆಳಿಬೇಕಾದ್ರೆ ಹೊಸ ತಳಿಗಳನ್ನು ಬೆಳೆಯೋದಾಗಿರ್ಬೋದು ಅಥವಾ ಪೋಷಕಾಂಶಗಳನ್ನು ಹಾಕೋದ್ರಾಗಿರ್ಬೋದು, ಪ್ರಾರಂಭಿಕ ಹಂತದಲ್ಲಿ ನೀವು ರೋಗ ಮತ್ತು ಕೀಟಗಳ ಹಾವಳಿಯನ್ನು ಒಂದು ಗುರುತು ಮಾಡ್ಕೊಂಡು ಹತ್ತಿರದ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಥವಾ ತೋಟಗಾರಿಕಾ ಕಾಲೇಜು, ಕೃಷಿ ವಿಶ್ವವಿದ್ಯಾಲಯಗಳು ಇದನ್ನು ಸಂಪರ್ಕ ಮಾಡಿದಾಗ ಸೊ ಖಂಡಿತವಾಗಿ ನಮ್ಮ ರೈತರಿಗೆ ಇಳುವರಿ ಜಾಸ್ತಿ ಆಗುತ್ತೆ. ಅದಲ್ಲದೆ ನಾವು ಮಣ್ಣು ಪರೀಕ್ಷೆನ ಕಡ್ಡಾಯವಾಗಿ ಎಲ್ಲ ರೈತ ಬಂದವರು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಶಿಫಾರಸು ಮಾಡಿದ ಗೊಬ್ಬರಗಳನ್ನು ಹಾಕೋದ್ರಿಂದ ಅಥವಾ ಹೊದಿಕೆಗಳನ್ನು ಹಾಕೋದ್ರಿಂದ ಅಥವಾ ನಾವು ಬಸಿಗಾಲುವೆಯನ್ನು ನಿರ್ಮಾಣ ಮಾಡೋದ್ರಿಂದ, ಬೀಜೋಪಚಾರನ ಮಾಡೋದ್ರಿಂದ, ಸೊ ಎಲ್ಲ ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಸೊ ಖಂಡಿತವಾಗಿ ರೈತರಿಗೆ ಏನು ಸ್ಥಳೀಯ ತಳಿಗಳಿಂದ ಇಳುವರಿ ಕಡಿಮೆ ಆಗ್ತಿದೆಯೋ ಹೆಚ್ಚಿನ ಇಳುವರಿ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಏನಾರ ಸಮಸ್ಯೆಗಳಿದ್ದರೆ ನಮ್ಮ ಹತ್ತಿರದ ಒಂದು ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರನ್ನು ಕೂಡ ಭೇಟಿ ಮಾಡಿದಾಗ ನಾವು ಖಂಡಿತವಾಗಿ ಅದಕ್ಕೆ ಉತ್ತರವನ್ನು ಕೊಡ್ತೀವಿ. ವೀಕ್ಷಕರೇ, ಎಷ್ಟೊತ್ತು ನಮಗೆ ಡಾಕ್ಟರ್ ಸಿದ್ದಪ್ಪ ಸರ್ ಅವರು ಹೇಳ್ತಾಯಿದ್ರು ಈ ಶುಂಠಿ ಬೆಳೆಗೆ ಬೀಜದ ಆಯ್ಕೆ ಯಾವ ರೀತಿ ಮಾಡ್ಕೋಬೇಕು, ಮತ್ತು ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು, ಬಸಿಗಾಲುವೆಯ ಮಹತ್ವ ಏನಿದೆ, ಮತ್ತು ನೀರಾವರಿ ವ್ಯವಸ್ಥೆ ಬಂದಾಗ ಯಾವ ರೀತಿ ಸ್ಪ್ರಿಂಕ್ಲರ್ ಮಾಡಬೇಕು, ಡ್ರಿಪ್ ಮಾಡಬೇಕು, ಮತ್ತು ಅದಕ್ಕೆ ಏನು ಉತ್ಕೃಷ್ಟವಾಗಿ ಒಂದು ಬೆಳೆಯನ್ನು ತೆಗಿಬೇಕಾದ್ರೆ ಏನೆಲ್ಲ ಒಟ್ಟಾರೆಯಾಗಿ ಪ್ರಮುಖವಾಗಿ ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್,
ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.